ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದ 23ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದಲ್ಲಿ ಹಿಂದೆ ನಾವು ಹಜರತ್ ಆದಮ್ ಅಲೈಹಿಸ್ಸಲಾಂ, ಹಜರತ್ ಶೀಸ್ ಅಲೈಹಿಸ್ಸಲಾಂ, ಹಜರತ್ ಇದ್ರೀಸ್ ಅಲೈಹಿಸ್ಸಲಾಂ, ಹಜರತ್ ನೂಹ್ ಅಲೈಹಿಸ್ಸಲಾಂ, ಹಜರತ್ ಸಾಲಿಹ್ ಅಲೈಹಿಸ್ಸಲಾಂ, ಹಜರತ್ ಹೂದ್ ಅಲೈಹಿಸ್ಸಲಾಂ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ, ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹಾಗೂ ಹಜರತ್ ಇಸ್ಹಾಕ್ ಅಲೈಹಿಸ್ಲಾಂರವರ ಬಗ್ಗೆ ಮಾತನಾಡಿದ್ದೇವೆ. ಇಂದು ನಾವು ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರ ಸೋದರಳಿಯ ಹಜರತ್ ಲೂತ್ ಅಲಿಹಿಸ್ಲಾಂರವರ ಬಗ್ಗೆ ಮಾತನಾಡೋಣ. ವೀಕ್ಷಕರೇ, ಹಜರತ್ ಲೂತ್ ಅಲಿಹಿಸ್ಲಾಂರವರು ಅಲ್ಲಾಹನ ಪ್ರಸಿದ್ಧ ಪ್ರವಾದಿಯಾಗಿದ್ದಾರೆ. ಇವರ ತಂದೆಯ ಹೆಸರು ಹಾರಾನ್ ಆಗಿತ್ತು. ಇವರು ಹಜರತ್ ಈಸಾ ಅಲಿಸ್ಲಾಂರವರಿಂದ ಸುಮಾರು 2000 ವರ್ಷಗಳ ಹಿಂದೆ ಜನ್ಮಿಸಿದರು. ಇವರೂ ಕೂಡ ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರು ಹುಟ್ಟಿದ ಭೂಮಿಯಲ್ಲೇ ಇರಾಕಿನ ಪ್ರಸಿದ್ಧ ನಗರ ಬಾಬಿಲ್ ನಗರದಲ್ಲಿ ಹುಟ್ಟಿದರು. ಹಾಗೂ ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರನ್ನು ಅಲ್ಲಾಹನ ಸಂದೇಶವಾಹಕರು ಎಂದು ನಂಬಿ ಮೊಟ್ಟ ಮೊದಲದಾಗಿ ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರ ಮೇಲೆ ಈಮಾನ್ ತಂದವರು ಇವರೇ ಹಜರತ್ ಲೂತ್ ಅಲೈಹಿಸ್ಸಲಾಂ. ಚಿಕ್ಕ ವಯಸ್ಸಿನಿಂದಲೇ ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರು ಇವರ ತರಬೇತಿ ಮಾಡುತ್ತಿದ್ದರು. ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರು ಇರಾಕ್ನಿಂದ ಮಿಸ್ರ್ ಕಡೆ ವಲಸೆ ಹೋಗುವಾಗ ಹಜರತ್ ಲೂತ್ ಅಲಿಸ್ಲಾಂರವರು ಕೂಡ ಅವರೊಂದಿಗಿದ್ದರು. ಮಿಸ್ರ್ ಅರ್ಥಾತ್ ಈಜಿಪ್ಟ್ನಿಂದ ಮರಳಿ ಬರುವಾಗ ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರು ಫಲಸ್ತೀನ್ನಲ್ಲಿ ವಾಸವಾದರು. ಆದರೆ ಹಜರತ್ ಲೂತ್ ಅಲಿಸ್ಲಾಂರವರು ಸಿರಿಯಾನಲ್ಲಿ ಉರ್ದುನ್ ನಗರದ ಕಡೆ ಹೊರಟರು. ಅದೇ ಇಲಾಖೆಯಲ್ಲಿ ಡೆಡ್ ಸಿ ತೀವ್ರದಲ್ಲಿ ಸದೂಮ್ ಹಾಗೂ ಅಮೂರಾ ಎನ್ನುವ ನಗರಗಳಿದ್ದವು. ಆ ನಗರಗಳ ಜನರಿಗೆ ಮಾರ್ಗದರ್ಶನ ನೀಡಲು ಅಲ್ಲಾಹನು ಹಜರತ್ ಲೂತ್ ಅಲಿಸ್ಲಾಂರವರಿಗೆ ಪ್ರವಾದಿಯಾಗಿ ಅಲ್ಲಿ ಕಳುಹಿಸಿದನು. ವೀಕ್ಷಕರೇ, ಸದೂಮ್ ಹಾಗೂ ಅಮೂರಾ ಈ ನಗರಗಳ ಜನರು ಅತ್ಯಂತ ದಂಗೆಕೋರರು, ಅವಿಧೇಯರು ಮತ್ತು ಪಾಪಿಗಳಾಗಿದ್ದರು. ಹೆಣ್ಣಿನ ಬದಲು ಪುರುಷರೊಂದಿಗೆ ತಮ್ಮ ಆಸೆಗಳನ್ನು ಪೂರೈಸಿಸುವುದು, ವ್ಯಾಪಾರಿಗಳ ಸಂಪತ್ತನ್ನು ದೋಚುವುದು, ದೊಡ್ಡ ದೊಡ್ಡ ಸಭೆಗಳಲ್ಲಿ ಬಹಿರಂಗವಾಗಿ ಅಸಭ್ಯ ಪಾಪಗಳನ್ನು ಮಾಡುವುದು ಇವರ ಸ್ವಭಾವವಾಗಿತ್ತು. ಹಜರತ್ ಲೂತ್ ಅಲಿಸ್ಲಾಂರವರು ಈ ಎಲ್ಲ ದುಷ್ಟತನಗಳನ್ನು ಮತ್ತು ಪಾಪಗಳನ್ನು ಬಿಡುವ ಉಪದೇಶ ನೀಡಿದರು. ಅಲ್ಲಾಹನ ಧರ್ಮವನ್ನು ಸ್ವೀಕರಿಸಲು ಅವನ ಶಿಕ್ಷೆಯಿಂದ ಭಯಪಡುವ ಆದೇಶ ನೀಡಿದರು. ಆದರೆ ಹಜರತ್ ಲೂತ್ ಅಲಿಸ್ಲಾಂರವರ ಆಹ್ವಾನ ಮತ್ತು ಉಪದೇಶ ಈ ಮುಟ್ಟಾಳರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಮತ್ತು ಪಾಪಗಳಿಂದ ಮುಕ್ತರಾಗಿ ಹಜರತ್ ಲೂತ್ ಅಲಿಸ್ಲಾಂರವರ ಮಾತನ್ನು ಕೇಳುವ ಬದಲು ಆ ಮುಟ್ಟಾಳರು ಹಜರತ್ ಲೂತ್ ಅಲಿಸ್ಲಾಂರವರನ್ನು ಕಲ್ಲು ಹೊಡೆದು ನಗರದಿಂದ ಹೊರಹಾಕುವ ಬೆದರಿಕೆ ಹಾಕಿದರು ಹಾಗೂ ಗೇಲಿ ಮಾಡುತ್ತಾ ಅಲ್ಲಾಹನ ಶಿಕ್ಷೆಯನ್ನು ಕೋರಿದರು. ಹಜರತ್ ಲೂತ್ ಅಲಿಸ್ಲಾಂರವರು ಹಲವಾರು ಬಾರಿ ಅವರಿಗೆ ವಿವರಿಸಿದರು, ಆದರೆ ಅವರು ತನ್ನ ಬಂಡೆತನವನ್ನು ಬಿಡಲಿಲ್ಲ. ವೀಕ್ಷಕರೇ, ಈ ರಾಷ್ಟ್ರದ ದೊಡ್ಡ ಪಾಪವೇನಾಗಿತ್ತೆಂದರೆ ಹೆಣ್ಣಿನ ಬದಲು ಪುರುಷರೊಂದಿಗೆ ತಮ್ಮ ಆಸೆಗಳನ್ನು ಪೂರೈಸಿಸುವುದು. ಸರಳ ಭಾಷೆಯಲ್ಲಿ ಇವರಲ್ಲಿ ಹೋಮೋಸೆಕ್ಷುಯಾಲಿಟಿ ಸಾಮಾನ್ಯವಾಗಿತ್ತು. ಹಜರತ್ ಲೂತ್ ಅಲಿಸ್ಲಾಂರವರು ಅವರಿಗೆ ವಿವರಿಸುತ್ತಿದ್ದರು, ಈ ಜಗತ್ತಿನಲ್ಲಿ ಹಿಂದೆ ಯಾರೂ ಮಾಡದಂತಹ ಅಸಭ್ಯತೆಯನ್ನು ನೀವು ಮಾಡುತ್ತೀರಿ. ಅಲ್ಲಾಹನು ನಿಮಗೋಸ್ಕರ ಎಂದು ಸೃಷ್ಟಿಸಿರುವ ಮಹಿಳೆಯರನ್ನು ಬಿಟ್ಟು ನೀವು ಹುಡುಗರೊಂದಿಗೆ ನಿಮ್ಮ ಆಸೆಗಳನ್ನು ಪೂರೈಸುತ್ತೀರಿ. ಇದರ ಉತ್ತರದಲ್ಲಿ ಆ ಅಸಭ್ಯ ಮುಟ್ಟಾಳರು ಹೇಳುತ್ತಿದ್ದರು, ಓ ಲೂತ್, ನಿಮಗೆ ನಮ್ಮ ಈ ಕಾರ್ಯಗಳು ಇಷ್ಟವಿಲ್ಲ ಎಂದರೆ ನೀವು ಈ ನಗರವನ್ನು ಬಿಟ್ಟು ಹೋಗಬಹುದು. ಆದರೆ ನೀವು ನಮ್ಮ ಕಾರ್ಯಗಳನ್ನು ಆಕ್ಷೇಪಿಸಿದರೆ ನಾವು ನಿಮ್ಮನ್ನು ಕಲ್ಲುಗಳನ್ನು ಹೊಡೆದು ನಗರದಿಂದ ಹೊರಹಾಕುತ್ತೇವೆ. ಹಜರತ್ ಲೂತ್ ಅಲಿಸ್ಲಾಂರವರ ಕುಟುಂಬ ವೀಕ್ಷಕರೇ ಅತ್ಯಂತ ಒಳ್ಳೆಯ ಕುಟುಂಬವಾಗಿತ್ತು. ಅವರೆಲ್ಲರೂ ಪುಣ್ಯಾತ್ಮರಾಗಿದ್ದರು, ಕೇವಲ ಹಜರತ್ ಲೂತ್ ಅಲಿಸ್ಲಾಂರವರ ಹೆಂಡತಿಯನ್ನು ಹೊರತುಪಡಿಸಿ. ಅವರ ಹೆಂಡತಿ ಕಾಫಿರ್ ಆಗಿದ್ದರು, ಹಜರತ್ ಲೂತ್ ಅಲಿಸ್ಲಾಂರವರ ವಿರುದ್ಧವಾಗಿದ್ದರು. ನೆನಪಿಡಿ ವೀಕ್ಷಕರೇ, ಅವಳು ಜಾನಿ ಆಗಿರಲಿಲ್ಲ. ಪ್ರವಾದಿಯರ ಹೆಂಡತಿ ಎಂದಿಗೂ ದುಷ್ಟಳಾಗುವುದಿಲ್ಲ, ಬದ್ಕಾರ್ ಆಗುವುದಿಲ್ಲ. ಇದು ಹದೀಸ್ನಿಂದ ಸಾಬೀತ್ ಆಗಿದೆ. ಹೀಗಾಗಿ ಅಲ್ಲಾಹನು ಹಜರತ್ ಲೂತ್ ಅಲಿಸ್ಲಾಂರವರಿಗೆ ತಿಳಿಸಿದನು, ಈ ಮುಟ್ಟಾಳರ ಮೇಲೆ ನಮ್ಮ ಶಿಕ್ಷೆ ಬಂದಾಗ ನಾನು ನಿಮ್ಮ ಸಂಪೂರ್ಣ ಕುಟುಂಬವನ್ನು ರಕ್ಷಿಸುತ್ತೇನೆ, ಆದರೆ ಇವಳಿಗೆ, ನಿಮ್ಮ ಹೆಂಡತಿಗೆ ರಕ್ಷಿಸುವುದಿಲ್ಲ. ಈಗ ಈ ಮುಟ್ಟಾಳರ ಮೇಲೆ ಯಾವ ರೀತಿ ಶಿಕ್ಷೆ ಬಂದಿತ್ತೆಂದರೆ, ನೀವು ಹಿಂದೆ ಕೇಳಿದ್ದೀರಾ, ಮಲಾಯಿಕರು ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರ ಬಳಿ ಬಂದಿದ್ದರು. ಹಜರತ್ ಇಸ್ಹಾಕ್ ಅಲಿಸ್ಲಾಂರವರ ಜನ್ಮದ ಸುವಾರ್ತೆಯೊಂದಿಗೆ ಬಂದಿದ್ದರು. ಆ ಮಲಾಯಿಕರಿಗೆ ಅಲ್ಲಾಹ್ ಸದೂಮ್ ಹಾಗೂ ಅಮೂರಾ ಜನರನ್ನು ಶಿಕ್ಷೆ ನೀಡಲು ಕಳುಹಿಸಿದ್ದನು. ಆದರೆ ಲೂತ್ ಅಲಿಸ್ಲಾಂರವರ ನಗರಕ್ಕೆ ಹೋಗುವ ಮುನ್ನ ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರಿಗೆ ಹಜರತ್ ಇಸ್ಹಾಕ್ ಅಲಿಸ್ಲಾಂರವರ ಜನ್ಮದ ಸುವಾರ್ತೆ ನೀಡಲು ಆದೇಶಿಸಿದ್ದನು. ಈ ಎಲ್ಲ ಘಟನೆಯನ್ನು ನೀವು ಹಿಂದೆ ಕೇಳಿದ್ದೀರಾ. ಸೊ ಆ ಮಲಾಯಿಕರು ಹಜರತ್ ಇಬ್ರಾಹಿಂ ಅಲಿಸ್ಲಾಂರವರಿಗೆ
ಇಸ್ಹಾಕ್ ಅಲಿಸ್ಲಾಂರವರು ಹುಟ್ಟುವ ಸುವಾರ್ತೆಯನ್ನು ನೀಡಿ ಹಜರತ್ ಲೂತ್ ಅಲಿಸ್ಲಾಂರವರ ಮನೆಗೆ ಬಂದರು. ಹಜರತ್ ಲೂತ್ ಅಲಿಸ್ಲಾಂರವರು ಅವರನ್ನು ಸ್ವಾಗತಿಸಿದರು, ಮನೆಯಲ್ಲಿ ಕೂರಿಸಿದರು ಹಾಗೂ ಹೇಳಿದರು, ಇಂದಿನ ದಿನ ಬಹಳ ಕಠಿಣ ದಿನವಾಗಿದೆ. ಈ ಮಾತು ಹಜರತ್ ಲೂತ್ ಅಲಿಸ್ಲಾಂರವರು ಯಾಕೆ ಹೇಳಿದರೂ ನಿಮಗೆ ಅರ್ಥವಾಗಿರಬಹುದು. ಇವರ ಚಿಂತೆಯ ಕಾರಣ ಏನಾಗಿತ್ತೆಂದರೆ, ಈ ಮಲಾಯಿಕರು ಅತ್ಯಂತ ಸುಂದರ ಹುಡುಗರ ರೂಪದಲ್ಲಿ ಬಂದಿದ್ದರು. ಇವರು ಮಲಾಯಿಕರು ಎಂದು ಹಜರತ್ ಲೂತ್ ಅಲಿಸ್ಲಾಂರವರಿಗೆ ತಿಳಿದಿರಲಿಲ್ಲ. ಹಾಗೂ ಹಜರತ್ ಲೂತ್ ಅಲಿಸ್ಲಾಂರವರು ತನ್ನ ರಾಷ್ಟ್ರದ ಜನರ ಅಸಭ್ಯತೆಯ ಬಗ್ಗೆ ತಿಳಿದಿದ್ದರು. ಸೊ ಇಷ್ಟು ಸುಂದರ ಹುಡುಗರನ್ನು ಕಂಡು ಹಜರತ್ ಲೂತ್ ಅಲಿಸ್ಲಾಂರವರು ಬಹಳ ಚಿಂತಿತರಾದರು. ಇವರು ನನ್ನ ಅತಿಥಿಗಳು, ಇವರ ಸೌಂದರ್ಯವನ್ನು ಕಂಡು ಜನರು ಇವರೊಂದಿಗೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಾರೆ, ಇದು ನನ್ನ ಅತಿಥಿಗಳ ಅವಮಾನವಾಗುತ್ತದೆ ಎಂದು ಹಜರತ್ ಲೂತ್ ಅಲಿಸ್ಲಾಂರವರು ಚಿಂತಿತರಾಗಿದ್ದರು. ಕುರಾನ್ ಹೇಳುತ್ತದೆ, ನಗರದ ಅಸಭ್ಯ ಜನರು ಹಜರತ್ ಲೂತ್ ಅಲಿಸ್ಲಾಂರವರ ಮನೆ ಕಡೆ ಬಂದರು, ಸಂಭ್ರಮಿಸುತ್ತಾ ಸಂತೋಷದಿಂದ ಬಂದರು. ಹಾಗೂ ಅವರೆಲ್ಲರೂ ಹಜರತ್ ಲೂತ್ ಅಲಿಸ್ಲಾಂರವರ ಮನೆಯನ್ನು ಸುತ್ತುವರೆದರು. ಹಜರತ್ ಲೂತ್ ಅಲಿಸ್ಲಾಂರವರು ಆ ಜನರಿಂದ ಹೇಳಿದರು, ಇವರು ನನ್ನ ಅತಿಥಿಗಳು, ಇವರಿಗೆ ಅವಮಾನಿಸಬೇಡಿರಿ, ಅವರ ಅವಮಾನ ನನ್ನ ಅವಮಾನವಾಗಿದೆ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿರಿ. ಹಾಗೂ ಈ ನನ್ನ ಹೆಣ್ಣು ಮಕ್ಕಳು, ಇವರಿಂದ ವಿವಾಹವಾಗಿರಿ. ಇಲ್ಲಿ ಉಲಮರವರು ಬರೆದಿದ್ದಾರೆ ವೀಕ್ಷಕರೇ, ಹಜರತ್ ಲೂತ್ ಅಲಿಸ್ಲಾಂರವರ ಈ ಮಾತು ಅವರ ಸ್ವಂತ ಹೆಣ್ಣು ಮಕ್ಕಳ ಬಗ್ಗೆ ಇರಬಹುದು ಅಥವಾ ನಗರದ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಇರಬಹುದು. ಏಕೆಂದರೆ ಒಂದು ಪ್ರವಾದಿ ಇಡೀ ರಾಷ್ಟ್ರದ ಆಧ್ಯಾತ್ಮಿಕ ತಂದೆಯಾಗಿರುತ್ತಾನೆ. ಸೊ ಅವರು ನಗರದ ಹೆಣ್ಣು ಮಕ್ಕಳ ಬಗ್ಗೆ ಕೂಡ ಹೇಳಿರಬಹುದು ಅಥವಾ ತನ್ನ ಸ್ವಂತ ಹೆಣ್ಣು ಮಕ್ಕಳ ಬಗ್ಗೆ ಕೂಡ ಹೇಳಿರಬಹುದು. ಆದರೆ ಆ ಅಸಭ್ಯ ಮುಟ್ಟಾಳರು ಹೇಳಿದರು, ನಿಮಗೆ ತಿಳಿದಿದೆ, ನಮಗೆ ಹೆಣ್ಣಿನಿಂದ ಮದುವೆಯ ಆಸಕ್ತಿ ಇಲ್ಲವೇ ಇಲ್ಲ. ನೀವು ಇದರ ಬಗ್ಗೆ ಮೊದಲೇ ಯೋಚಿಸಬೇಕಿತ್ತು. ನಿಮಗೆ ನಮ್ಮ ಬಗ್ಗೆ ತಿಳಿದಿದೆ, ನಮ್ಮ ನಡವಳಿಕೆಯ ಬಗ್ಗೆ ಕೂಡ ನಿಮಗೆ ತಿಳಿದಿದೆ. ಸೊ ನೀವು ಇಂತಹ ಅತ್ಯಂತ ಸೌಂದರ್ಯವನ್ನು ಹೊಂದಿರುವ ಹುಡುಗರನ್ನು ಯಾಕೆ ನಿಮ್ಮ ಮನೆಯೊಳಗಡೆ ಪ್ರವೇಶಿಸಿದ್ದೀರಿ? ಈ ಎಲ್ಲ ಮುಟ್ಟಾಳರು ಸಂತೋಷ ಪಡುತ್ತಿದ್ದರು. ಆದರೆ ಅಲ್ಲಾಹ್ ಅವರಿಗೆ ಶಿಕ್ಷಿಸಲು ಬಯಸಿದ್ದನು. ಅವರು ಭಾವಿಸುತ್ತಿದ್ದರು, ಇಂತಹ ಸುಂದರ ಹುಡುಗರು ನಮಗೆ ಸಿಕ್ಕಿದ್ದಾರೆ, ಇದು ನಮ್ಮ ವಿಜಯ. ಆದರೆ ಅಲ್ಲಾಹ್ ಅವರಿಗೆ ಪಾಪಗಳಲ್ಲಿ ತೊಡಗಿರುವ ಸಂದರ್ಭದಲ್ಲಿ ಶಿಕ್ಷೆ ನೀಡಲು ಬಯಸಿದ್ದನು. ಉಲಮಾರವರು ಹೇಳುತ್ತಾರೆ, ಎಲ್ಲಾದರೂ ಪಾಪವನ್ನು ಮಾಡುವುದು ಸುಲಭವಾದರೆ ಸಂತೋಷ ಪಡಬಾರದು. ಅದು ಅಲ್ಲಾಹನು ಅವರಿಗೆ ಹಿಡಿಯಲು ಶಿಕ್ಷೆ ನೀಡಲು ನಿರ್ಧರಿಸಿದ್ದಾನೆ ಎಂಬುವ ಸಂಕೇತ. ಇದೇ ಕಾಲದಲ್ಲಿ ನೋಡಿರಿ, ಈ ಸಮಯದಲ್ಲಿ ಪಾಪವನ್ನು ಮಾಡುವುದು ಎಷ್ಟು ಸುಲಭವಾಗಿದೆ. ಎಲ್ಲ ಕಡೆ ಪಾಪಗಳನ್ನು ಮಾಡುವ ಸೌಲಭ್ಯವಿದೆ, ಯಾರೂ ಕೇಳುವರಿಲ್ಲ, ಯಾರೂ ತಡೆಯುವರಿಲ್ಲ. ಸೊ ವೀಕ್ಷಕರೇ, ಇಂದಿನ ಈ ಸಮಯ ಹಾಗೂ ಇಡೀ ಪ್ರಪಂಚದಲ್ಲಿ ಆಗುತ್ತಿರುವ ಎಲ್ಲ ಘಟನೆಗಳು ನಮಗೆ ತಿಳಿಸುತ್ತವೆ, ಇದು ಅಲ್ಲಾಹನು ಪಾಪಿಗಳಿಗೆ ಹಿಡಿಯಲು ನಿರ್ಧರಿಸಿರುವ ಸಂಕೇತ. ನಾನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೇನೆ ಇದನ್ನು ನೀವು ಹೋಪ್ಫುಲಿ ಅರ್ಥ ಮಾಡಿಕೊಳ್ಳಿರಬಹುದು. ಅಲ್ಗರ್ಸ್, ಈಗ ಹಜರತ್ ಲೂತ್ ಅಲಿಸ್ಲಾಂರವರ ಚಿಂತೆಯನ್ನು ಕಂಡು ಅಲ್ಲಾಹನು ಮಲಾಯಿಕರವರಿಗೆ ಅನುಮತಿ ನೀಡಿದನು, ಲೂತ್ರವರಿಗೆ ತನ್ನ ರಹಸ್ಯವನ್ನು ಬಹಿರಂಗಪಡಿಸಿರಿ. ಮಲಾಯಿಕರು ಹೇಳಿದರು, ಓ ಲೂತ್, ನಾವು ನಿಮ್ಮ ಪರಮಾತ್ಮನ ಕಡೆಯಿಂದ ಕಳುಹಿಸಲಾದ ಮಲಾಯಿಕರು, ನಾವು ಹುಡುಗರಲ್ಲ. ನೀವು ಚಿಂತಿಸಬೇಡಿರಿ, ಅವರು ನಿಮ್ಮವರೆಗೆ ಎಂದಿಗೂ ತಲುಪುವುದಿಲ್ಲ. ರಾತ್ರಿಯ ಕೊನೆಯ ಭಾಗದಲ್ಲಿ ತಮ್ಮ ಕುಟುಂಬದವರನ್ನು ಹಾಗೂ ಎಹ್ಲೆ ಈಮಾನ್ರವರನ್ನು ತನ್ನೊಂದಿಗೆ ಕರೆದುಕೊಂಡು ಈ ನಗರವನ್ನು ಬಿಟ್ಟು ಹೋಗಿರಿ. ಬೆಳಿಗ್ಗೆ ಸುಬಹ್ ಸಾದಿಕ್ ತಕ್ಷಣ ಇವರ ಮೇಲೆ ಅತ್ಯಂತ ಕಠಿಣವಾದ ಅಪಾಯಕಾರಿ ಶಿಕ್ಷೆ ಬರಲಿದೆ. ಹಾಗೂ ಲೂತ್ ಅಲಿಸ್ಲಾಂರವರಿಗೆ ಹಾಗೂ ಎಲ್ಲ ಅಹ್ಲೆ ಈಮಾನ್ರವರಿಗೆ ಆದೇಶಿಸಲಾಯಿತು, ಹೋಗುವಾಗ ಹಿಂತಿರುಗಿ ನೋಡಬೇಡಿರಿ, ಅಲ್ಲಾಹನ ಶಿಕ್ಷೆಯನ್ನು ಹಿಂತಿರುಗಿ ನೋಡಬೇಡಿರಿ. ಹಾಗೂ ಮಲಾಯಿಕರು ಹೇಳಿದರು, ನಿಮ್ಮ ಹೆಂಡತಿಯೂ ಕೂಡ ನಿಮ್ಮೊಂದಿಗೆ ಹೋಗುತ್ತಾಳೆ, ಆದರೆ ಅವಳು ಹಿಂತಿರುಗಿ ನೋಡುತ್ತಾಳೆ, ಅವಳು ಕೂಡ ನಾಶವಾಗುತ್ತಾಳೆ. ಹೀಗೆ ಆಯಿತು ವೀಕ್ಷಕರೇ. ಹಜರತ್ ಲೂತ್ ಅಲಿಸ್ಲಾಂರವರು ಎಹ್ಲೆ ಈಮಾನ್ ಹಾಗೂ ತನ್ನ ಕುಟುಂಬದವರೊಂದಿಗೆ ನಗರದ ಆಚೆ ಹೋಗುತ್ತಿದ್ದರು. ಈ ಮುಟ್ಟಾಳರ ಮೇಲೆ ಶಿಕ್ಷೆ ಪ್ರಾರಂಭವಾಯಿತು. ಅವರ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳ ಸುರಿಮಳೆ ಪ್ರಾರಂಭವಾಯಿತು. ಅದು ಯಾವ ರೀತಿ ಎಂದರೆ, ಯಾವ ಕಲ್ಲು ಯಾರ ತಲೆಯ ಮೇಲೆ ಬೀಳುತ್ತದೆ ಎಂಬುದನ್ನು ಕೂಡ ಬರೆಯಲಾಗಿತ್ತು ಪ್ರತಿಯೊಂದು ಕಲ್ಲಿನ ಮೇಲೆ. ಹಾಗೂ ಹೋಗುವಾಗ ಲೂತ್ ಅಲಿಸ್ಲಾಂರವರ ಹೆಂಡತಿ ಹಿಂತಿರುಗಿ ನೋಡಿದಳು. ನೋಡಿದ ತಕ್ಷಣ ಅವಳ ತಲೆಗೂ ಕೂಡ ಒಂದು ಕಲ್ಲು ಬಡಿದು ಅವಳು ಸತ್ತು ಹೋದಳು. ಈ ಕಲ್ಲುಗಳ ಮಳೆಯ ನಂತರ ಮಲಾಯಿಕರು ಆ ಭೂಮಿಯನ್ನು ಮೇಲಕ್ಕೆತ್ತಿ ಉಲ್ಟಾ ಮಾಡಿ ಜೋರಾಗಿ ಪುನಃ ಕೆಳಗೆ ಬಡಿದರು. ಎಲ್ಲವೂ ಸರ್ವನಾಶವಾಯಿತು.
ಸೊ ವೀಕ್ಷಕರೇ, ಇದು ಹಜರತ್ ಲೂತ್ ಅಲೈಹಿಸ್ಸಲಾಂರವರ ಘಟನೆ. ಒಂದು ನಗರದ ಸ್ಪೆಸಿಫಿಕ್ ಕೆಲವು ಜನರಲ್ಲಿ ಈ ಕೀಳತನ ಹಾಗೂ ಈ ಅಸಭ್ಯತೆ ಇರುವ ಕಾರಣ ಅಲ್ಲಾಹ್ ಅವರ ಮೇಲೆ ಕಲ್ಲುಗಳ ಸುರಿಮಳೆ ಸುರಿಸಿದ್ದನು. ಅವರ ನಗರದ ಭೂಮಿಯನ್ನು ಮೇಲಕ್ಕೆತ್ತಿ ಉಲ್ಟಾ ಮಾಡಿ ಭೂಮಿಯ ಮೇಲೆ ಬಡೆಯಲಾಯಿತು. ಆದರೆ ಇಂದು ವೀಕ್ಷಕರೇ, ಪ್ರಪಂಚ ಸ್ಕೇಲ್ನಲ್ಲಿ, ಗ್ಲೋಬಲ್ ಸ್ಕೇಲ್ನಲ್ಲಿ ಈ ಕೀಳತನ ಹರಡುತ್ತಿದೆ. ಅಸೆಂಬ್ಲಿಗಳಲ್ಲಿ ಈ ಕೀಳತನವನ್ನು ಹ್ಯೂಮನ್ ರೈಟ್ಸ್ ಹೆಸರಿನ ದ್ರೋಹದಲ್ಲಿ ಲೀಗಲ್ ಮಾಡಲಾಗಿದೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪ್ರಾರ್ಥನೆಯಾಗಿತ್ತು ಅಲ್ಲಾಹನಿಂದ ಅವರ ಅಂತಿಮ ಸಮಯದಲ್ಲಿ, ನನ್ನ ಜನರಿಗೆ ಮೊದಲಿನ ಜನರಂತೆ, ಮೊದಲಿನ ಉಮ್ಮತಿಗಳಂತೆ ಸಾಮೂಹಿಕ ಶಿಕ್ಷೆಯ ಬಲಿ ಮಾಡಬೇಡ, ಇಲ್ಲದಿದ್ದರೆ ಅಲ್ಲಾಹನ ಎಂತಹ ಕಠಿಣ ಶಿಕ್ಷೆ ನಮ್ಮ ಮೇಲೆ ಬರುತ್ತಿತ್ತೋ ನಾವು ಕಲ್ಪನಿಸಲು ಸಾಧ್ಯವಿಲ್ಲ. ವೀಕ್ಷಕರೇ, ನಾಯಿ ನರಿಗಳು ಕೂಡ, ಮೃಗಗಳು ಕೂಡ ಮಾಡದಂತಹ ಕಾರ್ಯವನ್ನು ಇಂದು ಜನರು ಮಾಡುತ್ತಿದ್ದಾರೆ ಹಾಗೂ ಅವರಿಗೆ ಅಪ್ರಿಷಿಯೇಟ್ ಕೂಡ ಮಾಡಲಾಗುತ್ತಿದೆ. ಅಲ್ಹಮ್ದುಲಿಲ್ಲಾ, ನಾವು ಇದರಿಂದ ವಂಚಿತರಾಗಿದ್ದೇವೆ, ನಾವು ಇದರಿಂದ ಉಳಿದಿದ್ದೇವೆ. ಆದರೆ ಈಗ ಇದನ್ನು ಸಂಪೂರ್ಣವಾಗಿ ಖಂಡಿಸುವುದು ಕೂಡ ನಮ್ಮ ಕರ್ತವ್ಯವಾಗಿದೆ. ಎಂದಿಗೂ ಇದನ್ನು ನಾವು ಸಪೋರ್ಟ್ ಮಾಡಬಾರದು. ನಮ್ಮ ಆತ್ಮೀಯರಲ್ಲಿ, ನಮ್ಮ ಗೆಳೆಯರಲ್ಲಿ ಯಾರಿಗಾದರೂ ಇಂತಹ ಮೆಂಟಾಲಿಟಿ ಇದ್ದರೆ ಅವರ ಚಿಕಿತ್ಸೆ ಮಾಡಿಸಿ ವೀಕ್ಷಕರೇ. ಇದು ನ್ಯಾಚುರಲ್ ಅಲ್ಲ, ಇದು ಒಂದು ರೋಗ, ಇದು ಒಂದು ಸೈಕಾಲಜಿಕಲ್ ಡಿಫೆಕ್ಟ್ ಆಗಿದೆ ವೀಕ್ಷಕರೇ. ಅಲ್ಲಾಹ್ ನಮ್ಮೆಲ್ಲರನ್ನು, ನಮ್ಮ ಬರುವ ಕಯಾಮತಿನವರೆಗೂ ಬರುವ ಇಡೀ ವಂಶವನ್ನು ಅಲ್ಲಾಹನು ಇಂತಹ ಕೀಳ ಮತ್ತು ಅಸಭ್ಯ ಕಾರ್ಯಗಳಿಂದ ರಕ್ಷಿಸಲಿ ಎಂದು ವಿನಂತಿಸುತ್ತಾ ಇಂದಿನ ಈ ವಿಡಿಯೋವನ್ನು ನಾವು ಮುಕ್ತಾಯ ಮಾಡೋಣ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.